ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ. ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮಧ್ವದನ ಸದನದಲ್ಲಿ. ಸನ್ಮತಿಯ ಪಾಲಿಸಿ ನೆಲೆಸು ನೀ ಮಧ್ವದನ ಸದನದಲ್ಲಿ. ಶ್ರೀ ಗುರುಭ್ಯೋ ನಮಃ. ಮಂಗಳಾಚರಣ ಸಂಧಿಯ 5ನೆಯ ನುಡಿ ಮತ್ತು ಅರ್ಥವನ್ನು ನೋಡೋಣ. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ. ನತಿಸಿ ಬೇಡುವೆ ಜನನಿ ಲಕುಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮಧ್ವದನ ಸದನದಲ್ಲಿ. ಈ ನುಡಿಯಲ್ಲಿ ದಾಸರು ವಾಗಾಭಿಮಾನಿಯಾದ ಸರಸ್ವತಿಯನ್ನ ಪ್ರಾರ್ಥನೆಗೈದಿದ್ದಾರೆ. ಶಬ್ದಾರ್ಥ: ನಿಗಮ ಎಂದರೆ ವೇದಗಳು, ಅತಿರೋಹಿತ ಎಂದರೆ ತಿರೋಧಾನವಿಲ್ಲದ ಅಥವಾ ಮರೆತು ಹೋಗದ, ವಿಜ್ಞಾನಿ ಅಂದರೆ ವಿಶೇಷ ಜ್ಞಾನವುಳ್ಳವರು, ಬ್ರಹ್ಮಾಣಿ ಅಂದರೆ ವೇದಜ್ಞಾನಿ, ವದನ ಎಂದರೆ ಬಾಯಿ. ನುಡಿಯ ಅರ್ಥ: ಚತುರ್ಮುಖ ಬ್ರಹ್ಮದೇವರ ರಾಣಿಯಾದ, ನಿರ್ಮಲವಾದ ತತ್ವಜ್ಞಾನವುಳ್ಳವರಾದ, ವೇದಾಭಿಮಾನಿಯಾದ, ವೀಣಾಪಾಣಿಯಾದ, ಪರಬ್ರಹ್ಮನನ್ನು ಸದಾ ಚಿಂತಿಸುವ ತಾಯಿ ಸರಸ್ವತಿ, ನನಗೆ ಪ್ರಕೃತದಲ್ಲಿ ಲಕ್ಷ್ಮೀಪತಿಯಾದ ಶ್ರೀಹರಿಯ ಗುಣಗಳನ್ನು ಸ್ತೋತ್ರ ಮಾಡಲು ಉತ್ತಮವಾದ ಸದ್ಬುದ್ಧಿಯನ್ನು ನೀಡಿ ಸದಾ ನನ್ನ ವದನದಲ್ಲಿ ನೀನು ನೆಲೆಸಿರು. ಭಗವದ್ವಿಷಯಗಳನ್ನು ಚೆನ್ನಾಗಿ ನುಡಿಯುವಂತೆ ಮಾಡು ಜನನಿ ಎಂಬುದಾಗಿ ದಾಸರ ಪ್ರಾರ್ಥನೆ ಇರುತ್ತದೆ. ಇಲ್ಲಿ ದಾಸರು ಸರಸ್ವತಿಗೂ ಸಹ ಬ್ರಹ್ಮಾಣಿ ಎಂಬ ಶಬ್ದವನ್ನು ಬಳಸಿದ್ದಾರೆ. ಬ್ರಹ್ಮಾಣಿ ಎಂದರೆ ಆಧಾರ ಸರ್ವ ವೇದಾನಾಂ ವೇದಾಣಿ ಪ್ರಾಣ ಮುಚ್ಯತೆ ಎಂಬ ಐತರೇಯ ಭಾಷ್ಯದ ಉಕ್ತಿಯಂತೆ ಸರಸ್ವತಿಯೂ ಸಹ ಅನಂತ ವೇದಾಭಿಮಾನಿಯಾಗಿದ್ದರಿಂದ ಬ್ರಹ್ಮ ಶಬ್ದ ವಾಚ್ಯತ್ವ ಸರಸ್ವತಿಗೂ ಇದೆ ಎಂಬುದಾಗಿ ದಾಸರು ತಿಳಿಸಲು ಬ್ರಹ್ಮಾಣಿ ಎಂದಿದ್ದಾರೆ. ಸಕಲ ವಚನಚೇತೋ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ ಎಂಬ ನ್ಯಾಯಸುಧೆಯ ಮಾತನ್ನೇ ಇಲ್ಲಿ ದಾಸರು ಕನ್ನಡದಲ್ಲಿ ನೆಲೆಸು ನೀ ಮಧ್ವದನ ಸದನದಲ್ಲಿ ಎಂಬುದಾಗಿ ಪ್ರಯೋಗ ಮಾಡಿದ್ದಾರೆ. ವೀಣಾಪಾಣಿ ಎಂಬ ಶಬ್ದದಿಂದ ಸರಸ್ವತಿ ಹಿಡಿದಿರುವ ವೀಣೆಗೆ ಕಚ್ಚಪಿ ಎಂಬ ಹೆಸರು. ದಾಸರು ಸರಸ್ವತಿಗೆ ಅತಿರೋಹಿತ ವಿಮಲ ವಿಜ್ಞಾನಿ ಎಂಬ ಪದವನ್ನು ಬಳಕೆ ಮಾಡಿರುವುದರಿಂದ ಅದಕ್ಕೆ ಪ್ರಮಾಣ ಯೋಸೌ ಪ್ರಳಯಕಾಲೇತಿ ಪ್ರತಿಭಾತ ಪರಾಭವ ಎಂಬ ಸರ್ವಮೂಲದ ಗ್ರಂಥದ ವಾಕ್ಯವಿದೆ. ಅರ್ಥಾತ್ ಸರಸ್ವತಿ ಭಾರತೀ ದೇವಿಯರಿಗೆ ಪ್ರಳಯ ಕಾಲದಲ್ಲಿಯೂ ಸಹ ಜ್ಞಾನವು ತಿರೋಧಾನ ಆಗಲಾರದು. ಆಗಲೂ ಸಹ ಜ್ಞಾನವು ಜಾಗೃತವೇ ಆಗಿರುತ್ತದೆ. ಮರೆಯಲಾಗದ ಜ್ಞಾನವುಳ್ಳವರು ಅವರು ಎಂಬುದು ಗಮನಾರ್ಹವಾದ ಸಂಗತಿ ಎಂಬುದಾಗಿ ದಾಸರು ಇಲ್ಲಿ ತಿಳಿಸಿದ್ದಾರೆ. ಶ್ರೀ ಕೃಷ್ಣಾರ್ಪಣಮಸ್ತು.